ಒಂದು ಕಾಲದಲ್ಲಿ ಹಿಮಾಲಯ ಪರ್ವತಗಳ ಮಧ್ಯೆ ಮರಳಿನ ಕಾಡೊಂದಿತ್ತು. ಆ ಕಾಡಿನಲ್ಲಿ ಶಿಲ್ಪ ಎಂಬ ಬುದ್ಧಿವಂತಿ ಹುಡುಗಿ ತನ್ನ ಅಜ್ಜಿ ಜೊತೆ ಇದ್ದಳು. ಶಿಲ್ಪಗೆ ಪ್ರಾಕೃತಿಕ ಶಕ್ತಿಗಳ ಮೇಲೊಂದು ಅಪಾರ ಆಸಕ್ತಿ ಇತ್ತು. ಒಂದು ದಿನ ಆಕೆ ಕಾಡಿನಲ್ಲಿ ತಿರುಗುತ್ತಿದ್ದಾಗ ಸೂರ್ಯಕಿರಣಕ್ಕೆ ಮಿಂಚುವಂತಹ ಕಲ್ಲನ್ನು ಕಂಡಳು. ಆ ಕಲ್ಲು ವಿಭಿನ್ನವಾಗಿದ್ದು ಅದು ತೋರಿದ ನಿದರ್ಶನಗಳನ್ನೆಲ್ಲ ಆಕೆ ಒಮ್ಮೆ ತೋರಿದಂತೆ ಕಾಣಿಸುತ್ತಿತ್ತು. ಆ ಕಲ್ಲು ಮಾಯಾಲೋಕದ ಬಾಗಿಲು ಎಂಬುದು ಶಿಲ್ಪಗೆ ತಿಳಿಯಲೇ ಇಲ್ಲ. ಆಕೆ ಕಲ್ಲಿಗೆ ಸ್ಪರ್ಶ ಮಾಡಿದ ಕ್ಷಣದಲ್ಲಿ ಆಕೆಯ ಮುಂದೆ ಒಂದು ತಿರುಗುವ ದ್ವಾರ ಬಂತು. ಆ ದ್ವಾರದ ಅಚ್ಚಳಿಯಿಂದ ಆಕೆ ಮಾಯಾಲೋಕದೊಳಗೆ ಪ್ರವೇಶಿಸುತ್ತಾಳೆ. ಅಲ್ಲಿ ಬಣ್ಣದ ಹಕ್ಕಿಗಳು ಮಾತನಾಡುತ್ತವೆ, ಮರಗಳು ಹಾಡು ಹಿಡಿದಂತೆ ಸ್ವಯ್ ಆಗುತ್ತವೆ ಮತ್ತು ಹತ್ತಿರದ ನದಿಯು ಮಾತನಾಡಿ ಮಂತ್ರಗಳನ್ನು ಹೇಳುತ್ತದೆ. ಆದರೆ ಮಾಯಾಲೋಕ ಒಂದು ನಿಶ್ಚಿತ ನಿಯಮದ ಮೇಲೆ ನಿಂತಿದ್ದು ಬಾಹ್ಯ ವ್ಯಕ್ತಿಯು ಅಲ್ಲಿ ಹೆಚ್ಚು ಕಾಲ ಉಳಿಯಲಾರದು. ಶಿಲ್ಪಗೆ ಮಾಯಾಲೋಕದಿಂದ ಹೊರಹೋಗಲು 3 ಪ್ರಹೇಳಿಕೆಗಳನ್ನು ಬಗೆಹರಿಸಬೇಕು ಎಂದು ದೇವವೃಕ್ಷ ಹೇಳುತ್ತದೆ. ಶಿಲ್ಪ ತನ್ನ ಬುದ್ಧಿ ಮತ್ತು ಧೈರ್ಯದಿಂದ ಪ್ರಹೇಳಿಕೆಗಳನ್ನು ಬಗೆಹರಿಸಿ ಮಾಯಾಲೋಕದ ಒಂದು ಅಮೂಲ್ಯ ಪಾಠದೊಂದಿಗೆ ಮತ್ತೆ ತನ್ನ ಮನೆಗೆ ಬರುತ್ತಾಳೆ. ಪ್ರಕೃತಿಯ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳಲು ನಮ್ಮ ಹೃದಯ ಪವಿತ್ರವಾಗಿರಬೇಕು.